ಹೇ ಆಲ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ನನ್ನ ಮೊದಲ ಮಿನಿ ವ್ಲಾಗ್ ಆಗಿರುತ್ತೆ. ಈ ವ್ಲಾಗಲ್ಲಿ ನಾನು ಬೆಳಗ್ಗೆ ಸೊಪ್ಪನ್ನು ತೊಗೊಂಡಿದ್ದೆ, ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೆ. ಅದನ್ನು ಚೆನ್ನಾಗಿ ಬಿಡಿಸಿ ಒಂದು ಕವರ್ಗೆ ಹಾಕಿಟ್ಟು ಮತ್ತು ಫ್ರಿಜ್ಜಲ್ಲೆಲ್ಲ ಸ್ಟೋರೇಜ್ ಮಾಡಿದ್ರೆ ಜಾಸ್ತಿ ಇರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪನ್ನ ಈ ಥರ ಬಾಕ್ಸಲ್ಲಿ ಹಾಕಿಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಸ್ವಲ್ಪ ಜಾಸ್ತಿ ದಿವಸನೂ ಕೂಡ ಬಾಳಿಕೆ ಬರುತ್ತೆ. ಅದರಿಂದ ಇವತ್ತು ಗುರುಪೌರ್ಣಿಮೆ ಆಗಿರೋದ್ರಿಂದ ಮನೆಯೆಲ್ಲ ನೀಟಾಗಿ ಒರೆಸೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಮನೆಯಲ್ಲಿ ನೀಟಾಗಿ ನೆಲ ಒರೆಸೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ ಅಂತ ಜಾಸ್ತಿ ಆಗುತ್ತೆ, ಒಂದು ನೆಗೆಟಿವ್ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಅದು ನಂಬಿಕೆ. ಅದರಿಂದ ನಾನು ಅದಕ್ಕೆ ಯಾವಾಗಲೂ ಕೂಡ ನೆಲ ಒರೆಸುವಾಗ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ನೆಲ ಒರೆಸ್ಕೊಂಡೆ. ನನಗೆ ಕಳಸದ ಪೂಜೆ ಎಲ್ಲ ಪೂಜೆ ಸಾಮಾನೆಲ್ಲ ತೊಳೆದ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡೋಕ್ಕೆ ಅಂತ ಹೊರಟೆ. ದೇವ್ರ ಪೂಜೆಯನ್ನು ಮುಗಿಸ್ಕೊಂಡೆ. ಇವತ್ತು ಗುರುಪೌರ್ಣಿಮೆ ಆಗಿರೋದ್ರಿಂದ ಎಲ್ಲ ದೇವಸ್ಥಾನಕ್ಕೆ ಹೊರಗಡೆ ಹೋಗೋಕ್ಕಾಗಲ್ಲ, ಅದೇ ಮನೆಯಿಂದಲೇ ಪೂಜೆನೇ ಮಾಡಿಕೊಂಡೆ. ಮನೆಯಲ್ಲೇ ಪೂಜೆ ಮಾಡಿ ಹಂಗೆ ರಾಘವೇಂದ್ರ ಸ್ವಾಮಿನ ನೆನೆಸ್ಕೊಂಡು ಹಂಗೆ ಸಾಯಿಬಾಬಂಗೆ ಒಂದು ನಮಸ್ಕಾರ ಮಾಡಿದೆ. ಇವತ್ತಿನ ವ್ಲಾಗ್